ಏತಕ್ಕೆ ಮಾಡುವುದಿಲ್ಲ. ಸಮರಕ್ಕೆ ಪಾಠವನ್ನು ಸುಂದರಿ. ಪಾತನ ಮೀನು ಕೇತ ಅನುಕೂಲ ಅಹತೆಯ ನೀನು ಕೇತ ಅನುಕೂಲವ ಮನೋಹರ ನಿನಗೆ ತಿಕ್ಕಿ ಸಮರಲ್ಲ ಧಾತುರ ಈಗ ಏತಕ್ಕೆ ಬಂದನೆಂದು ಕೇಳಿದೆಯಲ್ಲ. ಹೌದು ಸುಂದರಿ. ನಿನ್ನ ಹತ್ತ ದೇಹಕ್ಕೆ ಬಾಧರಾದ ಕಾಲ ಪತಿಯ ಪಯಣ ವಿಚಾರ ಕೇಳುವ ಸತ್ಯದರಗಳು ಆ ದುರ್ಮಾರ್ಗನಾದ ದುರ್ಯೋಧನ ಕೂಡ ಯುದ್ಧಕ್ಕೆ ಹೋಗುವ ಸಮರನ್ನದ ಆತುರವನ್ನು ಬಿಟ್ಟು ಬಿಡು. ನನ್ನ ಕೇಳಿಸಲ್ಲ ಚಿತ್ತದ ಒಳ್ಳೆಗೆಯಾದ ಉತ್ತರಿ ಶತ್ರು ಬಲವನ್ನು ಜಯಿಸಿ ಮತ್ತೆ ತಿರುಗಿ ಬರಲಾಗದಂತ ನಿನಗೆ ಒತ್ತಿಯನ್ನು ತೆಗೆದುದಾರು ಆತವನ್ನು ನನಗೆ ನಾನರ ಭೂತ ಭವಿಷ್ಯತ್ ವರ್ತಮಾನಗಳು ಗೊತ್ತಿದ್ದರೆ ಓರಪ್ಪನ ಬರೋತ್ತಮವನ್ನು ಮುತ್ತಿಗೆ ತುತ್ತು ಮಾಡಿ ಅವನ ಪತ್ನಿಯರ ಗಂಟ ಸೂತ್ರಗಳೆಲ್ಲ ಆರಿಸಿ ಬರುವ ಭುಜ ಬರೋತ್ತಮನೆಂದು ಗೊತ್ತಿಲ್ಲದೆ ಎಲ್ಲವನ್ನು ಬಿಟ್ಟ ಶಿವ. ಮಹಾತ್ಮದ ಮಾನ್ಯ ಜಗಚ್ಚಯ ಪಾಟುವ ಹಿಂದಿಗೆ ಬಸೋತ್ತಮನಿಗೆ ಹಿಂದೆ ವಿದ್ಯೆಯ ಮಾತುಗಳನ್ನು ನುಡಿಯುವವರೇ. ಅಯ್ಯೇ ಸುಂದರಿ. ಸುಂದರ ಓತ್ತರ ಗೋಧಾರದಲ್ಲಿ ನಿಮ್ಮ ಹಣ್ಣ ನಂಬ ಭಕ್ತರನ್ನು ಶತ್ರು ಬಲವನ್ನು ನೋಡಿ ಹೇಳಿ ಅಂತ ಹಿಡಿದಂತೆ ಹಿಂದಕ್ಕೆ ದಾರಿ ಅವನಂತೆ ಎಲ್ಲ ಮಾಡಿಕೊಂಡಿದ್ದಾರೆ ಉತ್ತರಿ. ಹಿಂದಕ್ಕೆ ಮಾತನ್ನು ಮೀರಿ ಕಣ್ಣಿಗೆ ಭಸ್ಮವಾಗಲಿಲ್ಲವೇ? ಹೌದಾ ಸುಂದರಿ. ಪ್ರಿಯಾ ಅದರಂತೆ ನನ್ನ ಮಾತನ್ನು ಮೀರಿ ಹೋಗಬೇಡ. ಅದು ಯಾತಕ್ಕೆ ಹೋಗಬಾರದು ಸುಂದರಿ ಅಂತ ಹೇಳಿದನು ಕೇಳು. ಒಲವಿನ ಪ್ರಾಣೇಶ್ವರ
ಹಾ. ವಿವಾಹ ಮಾಡಿಕೊಟ್ಟು ಒಂದು ಸಂವತ್ಸರ ಪೂರ್ತಿ ಆಗಲಿಲ್ಲ. ಹಾ. ಅಷ್ಟರೊಳಗೆ ಇಷ್ಟಾರ್ಥವನ್ನು ತೊರೆದು ಸಮರಂಗಕ್ಕೆ ಹೋಗೋದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಸುಂದರಿ? ಅದೇ ಯಾಕೆಂದರೆ ಅದು ಯಾತಕ್ಕೆ ಸುಂದರಿ? ಶ್ರೀಕೃಷ್ಣನ ಪುತ್ರನಾದ ಮನ್ಮಥನು ತನ್ನ ಜೊತೆಯಾದ ರತಿಯ ಮಾತನ್ನು ಮೀರಿ ಹೋದದಕ್ಕೆ ಶಿವನ ಕಣ್ಣಿಗೆ ಭಸ್ಮೀಕೃತನಾಗಲಿಲ್ಲವೇ ಕಾಂತ? ಹೇ, ಅದರಂತೆ ನೀನು ಹೋಗಿ ಕೆಡಬೇಡವೆಂದು ನಿನಗೆ ನೀತು ಮಾತನ್ನು ಹೇಳಿದ ಪ್ರಿಯ ಇವನೇ ನಿನಗೆ ಕೈಯ. ಇದೇ ಊಟ ನಾಚಮುಖಿ ಯಾಕ ಮಾಡಿದ್ದೀರಿ? ಜಾಗಜಾತ್ಸನ ಪದದ ಮನ್ಮಥನ ಜಗದ ಹಸ್ತದಿಂದ ಮಗದ ವೀರ್ಯ ಸಜ್ಜೆ ಮಾಡಲೆಂದು ಹೋದರೆ ಹಾ, ಕೇಳಿಗಣ್ಣಿನಲ್ಲಿ ಮಸ್ಕುತನಾದ ಎಂದು ಕೇಳಿದೆಯಲ್ಲ. ಹಾ. ಮನ್ಮಥನೊಬ್ಬ ನರಗಳ ಸಮಸ್ತ ದೇವತ ನಿಗರಕ್ಕೆ ತಾರಕದ ಬಾಧೆಯನ್ನು ತಪ್ಪಿಸಿ ಗಿರಿಜಾದೇವಿಗೂ ಪರಮೇಶ್ವರಿಗೂ ಬಾಧೆಯನ್ನು ಸುಂದರಿ ಅವರ ಜನ್ಮ ಸಾಫಲ್ಯ ಮಾಡಿಕೊಂಡನ ಸುಂದರಿ ಸುಂದರ ಮಾವಿನ ಹಾನದ ಸುಂದರ ಸಮುದಾಯಕ್ಕೆ ಗಂಡು ಬೇರುತ್ತದೆ ಅಂತಲಿರುತ್ತದೆ. ಶ್ರೀಮದ್ ಗಿರಿಜನ ಮನೆಯಲ್ಲಿ ಅತ್ಯದ್ಭುತವಾದ ಯಜ್ಞವನ್ನು ಸತ್ಪತ್ಯಂತರ ಮಾಡಿ ರುದ್ರಾಸ್ತ್ರವನ್ನು ಪಡೆದ ಅರ್ಜುನನ ಅರ್ಧಾಂಗಿಯಾದ ಸುವರ್ತಿ ದೇವಿಯ ಗರ್ಭದಲ್ಲಿ ಬಂದಿ ತತ್ತಾರುಣಿಯಲ್ಲಿದ್ದ ಸಾರ್ಥಕವೇನು ರಾಣಿ ಪ್ರಿಯ ಪ್ರಾಣೇಶ್ವರ ಕಾಣೇಶ್ವರಿ ನನ್ನ ಮಾತನ್ನು ಕೇಳುವುದಿಲ್ಲವೇ? ಸರ್ವತೆ ಕೇಳುವುದಿಲ್ಲ ಸುಂದರಿ. ಪ್ರಿಯ ಹೇ, ಕೇಳಬೇಕು. ಅದು ಯಾತಕ್ಕೆ ಕೇಳಬೇಕು ಸುಂದರಿ? ನೀನೆ ನನ್ನ ಪ್ರೀತಿಯ ಪುಣ್ಯಲ್ಲವೇ? ಇಲ್ಲ ಅನ್ನವರು ಯಾರು ಸುಂದರಿ? ಅದಕ್ಕೆ ಕಾಂತ. ಅದೇ ಕಾಂತೆ. ಪ್ರಿಯ ಏ, ಹೇಳಿಕೆಯೋ ಅದೇನು ಕೆಟ್ಟ ಹಾಗೆ ಹೇಳು. ಇಂಥ ಪಂಥ ಏಕೆ ನಿನಗೆ ಕಾಂತ? ಕಾಂತೆ. ಪ್ರಿಯ ಏ, ಇಂಥ ಪಂಥ ಇಂಥ ಪಂಥ ಇಂಥ ಪಂಥ ಭಾರತ ಇತ್ತನಾದ ತಾರಗಾದಿಗಳ ಸಿರಗಳ
ಬೆಲೆ ಜಾಸ್ತಿ. ಸತಿಯರ ಮಾತನ್ನ ಕೇಳುವುದು ಪುರುಷರ ಲಕ್ಷಣ. ಈ ಸಮಯದಲ್ಲಿ ಮಾತ್ರ ಕೇಳುವುದಿಲ್ಲ ಸುಂದರಿ. ಅದೇನು ಚೆನ್ನಾಗಿ ಹೇಳು. ನಿನಗೆ ಮನಸ್ಸು ಹೇಗೆ ಬಂತು? ಓಟ ಮಾಡಿ ಬಂದ ಮೇಲೆ ನಿಮ್ಮನ್ನು ಕೂಡುವನು ಸುಂದರಿ. ಅರವಿಂದ ಸರಸುಂದರ ನವಮೋಹದ ಚಂದ್ರ. ಚಂದ್ರನನ್ನು ಆಶ್ರಯಿಸಿದ ಚಕೋರ ಪಕ್ಷಿಯಂತೆ ನಾವು ನಿಮ್ಮನ್ನು ಆಶ್ರಯಿಸಿರುವೆವು. ಇಲ್ಲ ಹೊಂದವರು ಯಾರು ಸುಂದರಿ? ಸುಂದರ ಸುಂದರಿ ಕರಗಳ ಕೋದಳವನ್ನು ಹಿಡಿದುಕೊಂಡು ನೀನು ಹೋಗುವಂತ ವಿಚಾರವನ್ನು ಸತ್ಯರಾದ ಎನ್ನ ಮುಂದೆ ತಿಳಿಸಿ ಹೋಗು ಪ್ರಿಯ. ಮುಗಿಯುವುದು ನಾನು. ಪದ್ಮಾಕ್ಷಿಯೇ ಸುಂದರ ಮಹಾತ್ಮ ದೌರ್ಪತ್ತಿಗಳೆಂಬ ಹಾವತ್ತರಿಕೆಗಳಿಗೆ ಪಾತಿಗಳು ಘಾತ್ಕರ್ಕ ಒಂದು ಘಾತನಾಗಿ ಹೋಗುವ ಸಮಯದಲ್ಲಿ ಮಾತ್ರ ಎನ್ನನ್ನು ನಿಲ್ಲಿಸಿದರೆ ತಾವು ಕೇಳಬೇಕು ಪಾಪ. ಸುಂದರ ಭಾಪುರ ಭೂಮಂಡಲಾಧಿಪನಾದ ಕೌರವೇಶನ ತಂಡದೊಳಗೆ ಗಾಂಡೀವ ಸಂಭವನಿಗೆ ಸಮದಂಡಿಯಾದ ಗಂಡಗಳನ್ನು ದಕ್ಷಿಣಕ್ಕೆ ಹತ್ತಿರವನ್ನು ಕೈಗೊಂದಿಸಿರುವ ಮತ್ಮೂರ್ಖರಾದ ಕೋರವರ ಬೆದರುವಂತೆ ಗೋಪಾತಿಯಿಂದ ಹೋಗುವನು ಮೊದಲ ಗ್ರಾಮಿ. ನಾನು ಹೋಗುವುದಿಲ್ಲ. ಎನ್ನ ಮಾತನ್ನು ಕೇಳಿ ನಮ್ಮ ಅರಮಂದಿರಕ್ಕೆ ಹೋಗೋಣ. ಪರ್ವತ ಬರುವುದಿಲ್ಲ ಸುಂದರಿ. ಸುಂದರ ಸುಂದರಿ ಚಿಕ್ಕ ತರದಲ್ಲಿ ಸತಿರನ್ನು ಬಿಟ್ಟು ಯುದ್ಧಕ್ಕೆ ಹೋಗುವುದು. ಹುಟ್ಟಿದವರಿಗೆ ವಯಸ್ಸಿನ ಪರಿಮಿತಿ ಇರುವುದಿಲ್ಲ ಸುಂದರಿ. 14 ವರ್ಷದವನು ಯುದ್ಧವನ್ನು ಮಾಡಿ ಗೆಲ್ಲುವ. ಸಹಜವಾಗಿ ಗೆಲ್ಲುವರು ಸುಂದರಿ. ಅದು ಯಾತಕ್ಕೆ ಸುಂದರಿ? ಮೋಹನಾಂಗ ಮೋಹನಂಗಿ ಅಲ್ಲ. ಅಲ್ಲೇ ಅದೇನು ಚಂದ ಹಾಗೆ ಇನಿಯ ಜೀವನ ಹೊರೆಯ ಸತಿಯ
ಕೇಳುವುದಿಲ್ಲ ಸುಮ್ಮನೆ. ದ್ರೋಹದ ಕಾರ್ಯಕ್ಕೆ ಮಹಮೂತವನಾದ ಅವತಾರಿ ನಿಪುಣ ಹೇಳಿಕೆ ಮಾತನ್ನು ಕೇಳುವ ಸರಿಯ ಹೇಳಿಕೆ ಮಾತನ್ನು ಕೇಳುವ ಸರಿಯ ಕೆಲ್ಲೆಯ ಮಾತನ್ನು ನಮ್ಮೊಲಿ ಜಾಣ ಮಾತನ್ನು ನಮ್ಮೊಲಿ ಜಾಣ ಹೊಡೆಯ ಜೀವನ ಮನೋಹರ ಮನೋಹರೇ, ಮೊಡದೇರಳು ಮಮಕಾರ ತೊರೆದು ನಿನ್ನ ಪ್ರೀತಿಯ ಸತಿಯರಿಗೆ ಹೇಳದೆ ಕೇಳದೆ ಹೋದರೆ ಹಾ, ನಮ್ಮಗಳ ಗತಿಯನ್ನು ಸುಂದರ ಆ ಚಕ್ರದಿಂದ ವಿಚಾರ ಸಸಿರಾಕ ಅಹೋ ನಲ್ಲ ೌದ್ಧಾಂಕಿತನಾಗಿ ಮಕ್ಕಳದ ನೀರು ಕಂಕಂ ಧರಿಸಿ ಬಂಗಾಳದ ರಂಗದಲ್ಲಿಗೆ ಹೋಗುವ ಸಮಯದಲ್ಲಿ ಶಂಕರನ ಹತ್ಯೆ ಹಚ್ಚಿದರೆ ನಲ್ಲದ ಬರದ ಸುಂದರ ನಿಪ್ಪದ ಬಲಕ್ಕೆ ಸೈನ್ಯಾಧ್ಯಕ್ಷನಾದ ದ್ರೋಣನಿಗೆ ಎನ್ನಪದ ಬಲದ ಪ್ರಾಣವನ್ನು ತೋರಿಸಿ ಯವನಾಡನ ದಾರಿಯ ಸುಂದರಿ ನಲ್ಲ ಯಾಂಗಾಧಿಕನಾದ ಗುರು ಗಂಭೀರ ಕೊಂಬತ್ತೋದಂತ ಜಾಂಬಾರಿಯ ಪೌತ್ರ ನನ್ನೆನಿಸಿ ಸಂತಕಳಾಗಿ ಎಲ್ಲ ಸುಂದರಿ ಹಾಲು ಹಿದ್ದ ಕೈಯಲ್ಲಿ ಅರ್ಥವನ್ನು ಮಾಡಬೇಕು ಯೌವನವಿದ್ದ ಕಾಲದಲ್ಲಿ ಸುಖವನ್ನು ಪಡೆಯಬೇಕು ಸತಿಯಳ ಮಾತನ್ನು ಕೇಳಬೇಕು ಇಲ್ಲಿ ಹಣ್ಣವರು ಯಾರು ಸುಂದರಿ ಸುಂದರ ಸುಂದರಿ ಅಭಿಮಾನ್ಯ ಕನಕಾಂಗೆ ಧೀರ ಸುಂದರಿ ಶೂರ, ಕಾಂತೆ ಎನ್ನ ಮಾತನ್ನು ಕೇಳಬೇಕು ನೀನು ಸರ್ವದ ಕೇಳುವುದಿಲ್ಲ ಸುಂದರಿ ನೀನು ಯುದ್ಧಕ್ಕೆ ಹೋಗಿ ಹಿಂತಿರುಗಿ ಬಂದರಂತೂ ಸರಿ ಸಹಜವಾಗಿ ಬರಬೇಕು ಸುಂದರಿ ಹಾಗೆಂದು ನನಗೆ ತಿಳಿದಿರುವುದೇ ನಿನಗೆ ತಿಳಿದಿಲ್ಲವೇ ಸುಂದರಿ ಹೇಳುವೆನು ಕೇಳು ಅದೇನು ಚೆನ್ನಾಗಿ ಪ್ರಿಯ ಸುಂದರ
ಕೇಳ್ತೀರಿ ಮುಂದೆ ಬರ್ಬಾರ್ರಿ ಬರ್ತಾ ಎಲ್ಲಿ ಬರ್ಬಾರ್ದು ಅಲ್ಲಿಗೆ ಕಟಪ್ ಮಾಡಿದ್ರಿ ನಿನ್ನನ್ನು ನೋಡುವ ಮಹದಾಸೆಯಿಂದ ಬಂದಿರುವೆನು. ಇಲ್ಲ ಅಂದವರು ಯಾರು ಸುಂದರಿ? ಕನಕಾಂಗಿ ಬಾಲ್ಯದಲ್ಲಿ ಗುರುವಿನಿಂದ ವಿದ್ಯೆಯನ್ನು ಕಲಿಯಬೇಕು. ಯೌವನ ಕಾಲದಲ್ಲಿ ಸತಿಯನ್ನು ಕೂಡಿಕೊಂಡು ಸರಸ ಸಲ್ಲಾಪದಿಂದಿರಬೇಕು. ಮುಪ್ಪಿನ ಕಾಲದಲ್ಲಿ ಶಿವಧ್ಯಾನವನ್ನು ಮಾಡಬೇಕು. ಅಯ್ಯ, ಇದು ಸರ್ವರಿಗೆ ಅನುಕೂಲವಾದ ಪದ್ಧತಿ. ಇಲ್ಲ ಅಂದವರು ಯಾರು ಸುಂದರಿ? ನಮಗೆ ಇಂಥ ಮೋಸವನ್ನು ಮಾಡಿ ನೀನು ಯುದ್ಧಕ್ಕೆ ಹೋಗುವುದು ತರವಲ್ಲ ಕಂಡೆಯ ಸುಭದ್ರಿದನೆಯ ನೀನು ಯುದ್ಧಕ್ಕೆ ಹೋಗಿ ಮಾಡಿದರೆ ನಮಗೆ ಅನ್ಯಾಯ. ಹೇ ಬೃಂಗವೇದಿಯೇ, ಒಂದೈ ಒಳಗೆ ಸರಗೆ ಒಮ್ಮೇರಿಸಿ ಸಂಗಡಕ್ಕೆ ಹೋಗುವ ಸಮಯದಲ್ಲಿ ಎಲ್ಲರಿಗೆ ಮಾತಂತ ಅಂಗದರ ಕೀಳಿಗೆ ಮನಸಾದರ ಬಂದ ಬಿಟ್ಟು ಮನಸ್ಸಿನಲ್ಲಿ ಶಕ್ತಿ ಇರುವವಳೆ. ಹೇ ಸುಂದರಿ, ನನ್ನ ಜನಕ ಬಲರಾಮದಿ ಬಲ್ಲರಿ ಹೇಳಿದಂತೆ ಬಾಣ ಬಲವನ್ನು ಕಲ್ಲರಿಸಿ ಬರುವ ಬಲದ ಭಾರತವ ಸಂಬಳವರಿಗೆ ಒಲ್ಲದು ಹೇಳಿದರೆ ನಿನ್ನವೇ. ಭೀಮಸೇನ ಹೋಗಿಲ್ಲಂಬುವ ಹಾಗದೆ ಕೆಜಗಳ ಬಹುಕರೆಯುವಂತೆ ಹಕ್ಕರವರಿಂದ ಕರಗಾಲದು ವರ್ಗರುವ ಗುರುವರದು ಧೈರ್ಯವನ್ನು ನಿಗ್ರಹಿಸಿ ಬರುವುದು ಕಾಂತೆ ಧರ್ಮರಾಯ ಕೇಳಬೇಕು ಸುಂದರಿ. ಕೇಳುವುದಿಲ್ಲವೇ? ಅರುವತ್ತು ಕೇಳುವುದಿಲ್ಲ ಸುಂದರಿ. ಕೇಳಿದರೆ ಒಳ್ಳೆಯದು. ಹತ್ತಕ್ಕೆ ಸುಂದರಿ. ಒಳಗೆ ಸೇರಿದರೆ